ಮರುಪರೀಕ್ಷೆ ಬರೆದಂತಹ ಇಬ್ಬರು ವಿದ್ಯಾರ್ಥಿಗಳ ಬಂಧನವಾಗಿದೆ. ವಿದ್ಯಾರ್ಥಿಯಿಂದ ಸದ್ಯ ಸಿಮ್ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಕುರಿತಂತೆ ಅಪ್ಡೇಟ್ಸ್ ಇದೆ. ಸದ್ಯ ನೀಟ್ ಮರುಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಯ ಬಂಧನ ಆಗಿದೆ. ನೀಟ್ ಮರುಪರೀಕ್ಷೆ ಬರೆದಂತಹ ಇಬ್ಬರು ವಿದ್ಯಾರ್ಥಿಗಳ ಬಂಧನ ಆಗಿರುವಂತದ್ದು. ಸದ್ಯ ವಿದ್ಯಾರ್ಥಿಯಿಂದ ಸಿಮ್ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ವಿದ್ಯಾರ್ಥಿಯನ್ನ ಸದ್ಯ ವಾರಣಾಸಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಇಲ್ಲಿ ನೀಟ್ ಪರೀಕ್ಷೆ ಬರೆದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು, ಅವರನ್ನ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹಾಗಿದ್ರೆ ಯಾಕೆ ಅರೆಸ್ಟ್ ಮಾಡಲಾಯಿತು? ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ವದಂತಿ ಸಂಬಂಧ ಈಗ ಎಲ್ಲೂ ಕೂಡ ಪೇಪರ್ ಲೀಕ್ ಆಗಿಲ್ಲ ಅಂತ ಹೇಳಿ NTA ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವರು ಲೀಕ್ ಆಗಿದೆ ಎಂಬಂತಹ ವಿಚಾರದಲ್ಲಿ ಪ್ರಚಾರ ಹಬ್ಬಿಸಿದ್ದಾರೆ ಅನ್ನುವಂಥದ್ದು. ಸದ್ಯ ಟ್ವೀಟ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ NTA. ನಿನ್ನೆ ನೀಟ್ ಪೇಪರ್ ಲೀಕ್ ಅಂತ ಸುದ್ದಿ ವೈರಲ್ ಆಗಿತ್ತು. ಕೆಲ ಕಿಡಿಗೇಡಿಗಳು ಇಲ್ಲಿ ನಕಲಿ ಪೇಪರ್ ಅನ್ನ ವೈರಲ್ ಮಾಡಿದ್ರು. ನಕಲಿ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನ ವೈರಲ್ ಮಾಡಿಬಿಟ್ಟು ಇದು ಈ ಮರುಪರೀಕ್ಷೆ ನೀಟ್ ಮರುಪರೀಕ್ಷೆಗೆ ತಯಾರಾಗಿರುವಂತಹ ಪೇಪರ್ ಅಂತ ಹೇಳಿಬಿಟ್ಟು ಎಲ್ಲಾ ಕಡೆ ವೈರಲ್ ಮಾಡಿದ್ರು. ಸದ್ಯ ಇಬ್ರು ಕಿಡಿಗೇಡಿಗಳನ್ನ ವಾರಣಾಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಹಾರ ನೀಟ್ ಪರೀಕ್ಷೆಯಲ್ಲಿ ಸಾಲು ಸಾಲು ಅಕ್ರಮವಾಗಿದೆ. ಬಿಹಾರದಲ್ಲಿ ನೀಟ್ ಮರುಪರೀಕ್ಷೆ ನಡೀತಲ್ಲ, ಅಲ್ಲೂ ಸಾಲು ಸಾಲು ಅಕ್ರಮ ಆಗಿರುವಂತದ್ದು. ಅಸಲಿ ವಿದ್ಯಾರ್ಥಿ ಬದಲು ಬೇರೆ ವಿದ್ಯಾರ್ಥಿ ಹೋಗಿ ಪರೀಕ್ಷೆಯನ್ನ ಬರೆದಿದ್ದಾರಂತೆ. ನೋಡಿ, ಪರೀಕ್ಷೆ ಬರಿಬೇಕಾದ ವಿದ್ಯಾರ್ಥಿ ಬಿಟ್ಟು ಬದಲಾಗಿ ಬೇರೆ ವಿದ್ಯಾರ್ಥಿ ಹೋಗಿ ನಿನ್ನೆ ಎಕ್ಸಾಮ್ ಅನ್ನ ಬರೆದಿರುವಂತದ್ದು. ಸದ್ಯ ಈ ಅಕ್ರಮದಲ್ಲಿ ಭಾಗಿಯಾದಂತಹ 30 ಆರೋಪಿಗಳ ಬಂಧನ ಆಗಿದೆ. ನೀಟ್ ಪರೀಕ್ಷೆಯಲ್ಲಿ ಸಾಲು ಸಾಲು ಅಕ್ರಮ ಆಗಿರುವಂತದ್ದು. ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ನಿನ್ನೆ ಮತ್ತೆ ಎಕ್ಸಾಮ್ ಅನ್ನ ಬರೆದ್ರೆ ಬಿಹಾರದಲ್ಲಿ ಮತ್ತೆ ಅಕ್ರಮವಾಗಿದೆ. ಅಸಲಿ ವಿದ್ಯಾರ್ಥಿ ಬದಲು ಅಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಹೋಗಿ ಎಕ್ಸಾಮ್ ಅನ್ನ ಬರೆದಿದ್ದಾರಂತೆ. ಸದ್ಯ ಈ ಅಕ್ರಮದಲ್ಲಿ 30 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತೆ. ಹಾಗಿದ್ರೆ ಬಿಹಾರದಲ್ಲಿ ಎಂಥ ಅಕ್ರಮ ನಡೆದಿರಬೇಡ, 30 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿರುವಂತದ್ದು. ಅದರಲ್ಲಿ 9 ನಕಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿರೋದು. ಅಂದ್ರೆ 9 ವಿದ್ಯಾರ್ಥಿಗಳ ಬದಲಾಗಿ ಇನ್ನೊಂಬತ್ತು ಜನ ಬೇರೆಯವರು ಹೋಗಿ ಅಲ್ಲಿ ಎಕ್ಸಾಮ್ ಅನ್ನ ಬರೆದಿರುವಂತದ್ದು. ಅಸಲಿ ವಿದ್ಯಾರ್ಥಿಯಂತೆ ವೇಷವನ್ನ ಹಾಕೊಂಡು ಬಂದು ಎಕ್ಸಾಮ್ ಅನ್ನ ಬರೆದಿದ್ದಾರೆ. ನೋಡಿ, ಎಂಥ ದೊಡ್ಡ ಅಕ್ರಮ ಬಿಹಾರದಲ್ಲಿ ಆಗಿರೋದು. ಅಂದ್ರೆ ಓದೋದಕ್ಕೆ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ವಿದ್ಯಾರ್ಥಿಗಳನ್ನ ಡೀಲ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋಕೆ ಕಳಿಸ್ಬಿಟ್ಟಿದ್ದಾರೆ. ಸದ್ಯ ಅಲ್ಲಿನ ಪೊಲೀಸರ ಗಮನಕ್ಕೆ ಬಂದು ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೇವಲ 9 ವಿದ್ಯಾರ್ಥಿಗಳಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಜನರನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ, ವಾರಣಾಸಿ ಪೊಲೀಸರು. ಹಾಗೆ ನೀಟ್ ಪರೀಕ್ಷೆ ಬರೆದಂತಹ ಇಬ್ರು ವಿದ್ಯಾರ್ಥಿಗಳ ಬಂಧನ ಆಗಿರುವಂತದ್ದು. ನೋಡಿ, ಅಕ್ರಮವಾಗಿ ವಿದ್ಯಾರ್ಥಿ ಬದಲಾಗಿ ಬೇರೆಯವರು ಹೋಗಿ ಬರೆದ್ರಲ್ಲ, ಸದ್ಯ ಇಬ್ರು ವಿದ್ಯಾರ್ಥಿಗಳ ಬಂಧನ ಆಗಿದೆ. ವಾರಣಾಸಿಯಲ್ಲಿ ಸಿಮ್ ಕಾರ್ಡ್ ಸಮೇತ ವಿದ್ಯಾರ್ಥಿ ಸಿಕ್ಬಿದ್ದಿದ್ದಾನೆ. ಮೊಬೈಲ್ ಬಳಸ್ತಿದ್ದಂತ ಸಂದರ್ಭದಲ್ಲಿ ಸಿಮ್ ಕಾರ್ಡ್ ಸಮೇತ ತಗಲಾಕೊಂಡಿರುವಂತದ್ದು. ಸದ್ಯ ಈಗ ವಿದ್ಯಾರ್ಥಿಯಿಂದ ಸಿಮ್ ಕಾರ್ಡ್ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ವಿದ್ಯಾರ್ಥಿಯನ್ನ ಸದ್ಯ ವಾರಣಾಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಈ ವಿದ್ಯಾರ್ಥಿ ಮೊಬೈಲ್ ಅನ್ನ ತೆಗೆದುಕೊಂಡು ಬಂದಿದ್ದ. ಸದ್ಯ ವಿದ್ಯಾರ್ಥಿ ಬಂಧನದ ಬಗ್ಗೆ ಈಗ ಹೈದರಾಬಾದ್ ಪೊಲೀಸರು ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಂಚಂಪೇಟ್ ಮೂಲಕ 18 ವರ್ಷದ ವಿದ್ಯಾರ್ಥಿ ಬಂಧನ ಆಗಿರುವಂತದ್ದು. ಈತ ಹಳೆಯ ಪೇಪರ್ ಅನ್ನ ತಗೊಂಡು ಬಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇದು ಅಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮೇ ಬಿ ವ್ಯಾಪಾರ ಮಾಡ್ಕೊಂಡಿದ್ದ ಅನ್ಸುತ್ತೆ. ಸೊ ಹಾಗಾಗಿ ಸದ್ಯ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ 9 ವಿದ್ಯಾರ್ಥಿಗಳು ಅಂದ್ರೆ ಬೇರೆಯವರು ಬರಿಬೇಕಾದಂತಹ ಎಕ್ಸಾಮ್ ಅನ್ನ ಬೇರೆಯವರು ಹೋಗ್ಬಿಟ್ಟು ಅಟೆಂಡ್ ಮಾಡಿದ್ದಾರೆ. ಸದ್ಯ ಎಲ್ಲ ಆಯಾಮದಲ್ಲಿ ಈಗ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರನ್ನ ವಾರಣಾಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ನೋಡಿ, ಎಂತ ಮಹಾಘೋರ ಅನ್ಯಾಯ ವಿದ್ಯಾರ್ಥಿಗಳ ಲೈಫ್ ಅಲ್ಲಿ. ಪಾಪ ಒಂದು ವಿದ್ಯಾರ್ಥಿ ಅದನ್ನ ಬರೆಯೋದಕ್ಕೆ ಎಷ್ಟು ಕಷ್ಟಪಡ್ತಾನೆ, ಇನ್ನೊಬ್ಬ ಅದನ್ನ ತಾನು ಬರೆಯೋದಕ್ಕಾಗದೆ ಇನ್ನೊಬ್ಬನ ಕೊಂಡ್ಕೊಂಡ್ಬಿಟ್ಟು ಎಕ್ಸಾಮ್ ಬರೆಸ್ತಾನೆ ಅಂತ ಅಂದ್ರೆ ಇದು ಘನಘೋರ ಅನ್ಯಾಯ ನೀಟ್ ಪರೀಕ್ಷೆಯಲ್ಲಿ ಆಗಿರುವಂಥದ್ದು. ನೋಡಿ, ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಅಂತದ್ರಲ್ಲಿ ಈ 9 ಜನ ವಿದ್ಯಾರ್ಥಿಗಳು ಮಾತ್ರ ಬೇರೆಯವರನ್ನ ಸೇಮ್ ಅವ್ರು ಹೆಂಗೆ ಬಟ್ಟೆಗಳನ್ನ ಹಾಕೊಳ್ತಾರೆ, ಹೆಂಗೆ ವೇಷದಲ್ಲಿ ಇರ್ತಾರೆ, ಅದೇ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸೊ ಇವ್ರ ಎಕ್ಸಾಮ್ ಅನ್ನ ಅವ್ರು ಬರೆದಿರುವಂಥದ್ದು. ಬಹಳ ಖುಷಿ ವಿಚಾರ ಏನಂದ್ರೆ ಪೊಲೀಸ್ ಇದನ್ನ ಪತ್ತೆ ಹತ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಅಷ್ಟು ಜನರನ್ನ. ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ನೀವು ಹಿಂಗೆ ಮಾಡೋದಾದ್ರೆ ನೀಟ್ ಅಂತ ಯಾಕೆ ಪರೀಕ್ಷೆ ಮಾಡ್ತೀರಾ? ನೀವೇ ಡಿಸೈಡ್ ಮಾಡ್ಕೊಂಬೇಡಿ, ನೀವೇ ಪ್ರಶ್ನೆ ಪತ್ರಿಕೆ ಮಾಡ್ಕೊಳ್ಳಿ, ನೀವೇ ಆನ್ಸರ್ ಬರೀರಿ, ನೀವೇ ಗ್ರೇಡ್ಗಳನ್ನ ತಗೊಳ್ಳಿ. ಮತ್ತೆ ಹಿಂಗೆಲ್ಲ ಆಗೋದಾದ್ರೆ NTA ಯಾಕೆ, ನೀಟ್ ಮಾಡೋದು ಯಾಕೆ? ನಿಮಗೆ ಸಂಬಂಧಪಟ್ಟ ಇದನ್ನ ನೀವು ಪ್ರಶ್ನೆ ಪತ್ರಿಕೆ ಮಾಡ್ತೀರಾ, ನೀವೇ ಲೀಕ್ ಮಾಡ್ತೀರಾ, ನೀವೇ ಪೇಪರ್ ತರ್ತೀರಾ ಅಂತ ಅಂದ್ರೆ ಇದು ಎತ್ತ ಸಾಗ್ತಾ ಇದೆ ಇತ್ತ ಸಮಾಜ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಆಗಿರುವಂಥದ್ದು.